ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಸಂಖ್ಯಾಶಾಸ್ತ್ರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹೊಸ ವರ್ಷ 2026 ಆರಂಭ ಆಗ್ತಾ ಇದೆ. ಸಂಖ್ಯಾಶಾಸ್ತ್ರದ ಪ್ರಕಾರ 2026 ಒಂದೊಂದು ಸಂಖ್ಯೆನೂ ಕೂಡ ಕೂಡ್ರಿ, ಅಂದರೆ ಅಡಿಷನ್ ಮಾಡಬೇಕು. ಇಂಗ್ಲೀಷಲ್ಲಿ 2 + 0 + 2 + 6, 2 + 0 + 2 + 6 ಎಲ್ಲ ಸಂಖ್ಯೆಗಳನ್ನು ನೀವು ಕೂಡಿದ್ರೆ 2026 ಎಷ್ಟು ಬರುತ್ತೆ? ಸಂಖ್ಯೆ 10 ಬರುತ್ತೆ. 6, 7, 8, 9, 10. 10ನ್ನ ಮತ್ತೆ ಕೂಡಿದ್ರೆ 1 + 0 ಅಂದರೆ ಸಂಖ್ಯೆ 1 ಬರುತ್ತೆ. ಹಾಗಾದ್ರೆ ಈ ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರ ಸಂಖ್ಯಾಶಾಸ್ತ್ರಜ್ಞನಾಗಿ ಜ್ಯೋತಿಷ್ಯ, ವೇದಿಕ ಜ್ಯೋತಿಷ್ಯ, ಹಸ್ತ ಸಾಮುದ್ರಿಕಾ ಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರಜ್ಞ. ಸಂಖ್ಯಾಶಾಸ್ತ್ರನು ಕೂಡ ಜ್ಯೋತಿಷ್ಯ ಶಾಸ್ತ್ರದ ಮತ್ತೊಂದು ಭಾಗ. ನಾವೆಲ್ಲೇ ಹೋದ್ರೂ ಕೂಡ ಸಂಖ್ಯೆಯಲ್ಲೇ ಹೇಳಬೇಕು. ನಿಮ್ಮ ಹತ್ರ ಎಷ್ಟು ದುಡ್ಡಿದೆ? ಸಂಖ್ಯೆ. ನಂಬರ್ ಫಾಲೋ ಆಗುತ್ತೆ. ನಿಮ್ಮ ಮೊಬೈಲ್ ಎಷ್ಟಕ್ಕೆ ತಗೊಂಡ್ರಿ? ನಂಬರ್ ಫಾಲೋ ಆಗುತ್ತೆ. ಮೊಬೈಲಲ್ಲಿ ರೀಚಾರ್ಜ್ ಎಷ್ಟು ಮಾಡಿದ್ರಿ? ನಿಮ್ಮ ನಂಬರ್ ಫಾಲೋ ಆಗುತ್ತೆ. ಹಾಗೆ ಸಂಖ್ಯೆ ಅನ್ನೋದು ನಿಮ್ಮನ್ನು ಫಾಲೋ ಮಾಡುತ್ತೆ. ಸಂಖ್ಯೆಯನ್ನೆಲ್ಲ ಆಳುವಂತಹ ಗ್ರಹಗಳೇ ಸರ್ವಶಕ್ತಿವಂತರು. ಸರ್ವಂ ಗ್ರಹಾಧೀನಂ ಜಗತ್ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಈಗ ಈ ಸಂಖ್ಯೆ, ಹೊಸ ವರ್ಷದ ಸಂಖ್ಯೆಯ ಅಧಿಪತಿ, 1ನೇ ಸಂಖ್ಯೆಯ ಅಧಿಪತಿ ಯಾರು? ಸೂರ್ಯ. ನವಗ್ರಹಗಳಲ್ಲೇ ರಾಜಗ್ರಹ. ಯಾಕಂದ್ರೆ ಎಲ್ಲ ಗ್ರಹಗಳು ಭೂಮಿಯಿಂದ ಹಿಡಿದು ಪ್ರತಿಯೊಂದು ಗ್ರಹಗಳು ಸೂರ್ಯನ ಸುತ್ತಲೇ ಸುತ್ತಾ ಇರೋದು. ದೇವಗುರು ಬೃಹಸ್ಪತಿ ಆದರೂ ಕೂಡ ಸೂರ್ಯನ ಸುತ್ತಲೇ ಸುತ್ತಾ ಇದ್ದೀವಿ ಅಲ್ವಾ? ಬೆಳಗಾಗತ್ತೆ, ರಾತ್ರಿ ಆಗುತ್ತೆ. ಹಾಗಾದ್ರೆ ಈಗ ಈ ವರ್ಷ ಸಂಖ್ಯಾಶಾಸ್ತ್ರ ಪ್ರಕಾರ ಆಡಳಿತವನ್ನ ಮಾಡುವಂತವನು ಸೂರ್ಯ. ಹಾಗಾದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ನೋಡ್ಕೊಳ್ಳಿ. ಕೆಲವರು 1ನೇ ತಾರೀಕು ಹುಟ್ಟಿರ್ತೀರಾ ಡೇಟ್, ಕೆಲವರು 10ನೇ ತಾರೀಕು ಹುಟ್ಟಿರ್ತೀರಾ, ಕೆಲವರು 19ನೇ ತಾರೀಕು ಹುಟ್ಟಿರ್ತೀರಾ, ಕೆಲವರು 28ನೇ ತಾರೀಕು ಹುಟ್ಟಿರ್ತೀರಾ. 1ನೇ ತಾರೀಕು ಹುಟ್ಟಿದ್ರು ಕೂಡ ಸೂರ್ಯ, 10ನೇ ತಾರೀಕು ಹುಟ್ಟಿದ್ರು ಕೂಡ 1 + 0 ಒಂದೇ ನಂಬರ್ ಅಂದ್ರೆ ಸೂರ್ಯ. 19 ಅಂದ್ರೆ 1 + 9 10 ಆಗುತ್ತೆ, ಅದು ಕೂಡ ಸಂಖ್ಯೆ 1 ಆಗುತ್ತೆ, ಸೂರ್ಯ. ಇನ್ನು 28 2 + 1 2 + 8 2 + 8 ಆ್ಯಡ್ ಮಾಡಿದ್ರೆ 10 ಆಗುತ್ತೆ. ಹಂಗಾರೆ ನಿಮ್ಮನ್ನೆಲ್ಲ ಆಳುವಂಥ ಗ್ರಹ ಯಾವುದು? ಸೂರ್ಯ. ಹಾಗಾದ್ರೆ ಈಗ ಈ ಹೊಸ ವರ್ಷನೂ ಕೂಡ ಸೂರ್ಯನೇ ಬಂದಿರೋದ್ರಿಂದ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ? ಸೂರ್ಯನಿಗೂ ನಿಮಗೂ ಅಲೈನ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನ ನೀವು ತಿಳ್ಕೋಬೇಕು. ಜಾತಕದಲ್ಲಿ, ವೇದಿಕ ಜ್ಯೋತಿಷ್ಯದಲ್ಲಿ ಜಾತಕದಲ್ಲಿ ಸೂರ್ಯ ಚೆನ್ನಾಗಿಲ್ಲ ಅಂದಾಗ ಗ್ರಹಣಮಾದಿರಾದಿತ್ಯೋ ಲೋಕರಕ್ಷಕ ಕಾರಕ ವಿಷಮಸ್ಥಾನ ಸಂಭೂತಂ ಪೀಡಾಂ ಹರತು ಮೇ ರವಿಹಿ ಅಂತೀವಿ. ಯಾವಾಗ ಜಾತಕದಲ್ಲಿ ರಾಜನಾದಂತಹ ಸೂರ್ಯನು ದುಸ್ಥಾನದಲ್ಲಿದ್ದರೆ, ನನ್ನ ಜಾತಕದಲ್ಲಿರುವಂತಹ ದುಷ್ಫಲಗಳನ್ನು ಕಳೆದು ನನಗೆ ಸದಾ ಹರಸು ಅಂತ ನಾವು ಸೂರ್ಯನನ್ನ ಪ್ರಾರ್ಥನೆ ಮಾಡ್ತೀವಿ. ಇವತ್ತು ನಮಗೆ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಸೂರ್ಯ ಚೆನ್ನಾಗಿದ್ರೆ ಮಾತ್ರ ನಾವು ಆರೋಗ್ಯ ಚೆನ್ನಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಹಂಗಾದ್ರೆ ನೀವೆಲ್ಲ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಯಾರು ಜನಿಸಿದಿರಿ, ನಿಮ್ಮೆಲ್ಲರನ್ನು ಆಳುವಂಥವನು ಸೂರ್ಯ. ಅಂದ್ರೆ ಸೂರ್ಯನ ಕಂಟ್ರೋಲಲ್ಲಿ ನೀವೆಲ್ಲ ಬರ್ತೀರಿ. ಹಾಗಾದ್ರೆ ಈಗ 2 ಸೂರ್ಯ, ಈ ವರ್ಷನೂ ಕೂಡ ಸೂರ್ಯನ ಪ್ರಭಾವ ಇರೋದ್ರಿಂದ ಈಗ ಯಾರ್ಯಾರು ಈ ಸಂಖ್ಯೆಯಲ್ಲಿ ಜನಿಸಿದಿರಿ, ಸಂಖ್ಯಾ ನಂಬರ್ 1ರಲ್ಲಿ ಯಾರ್ಯಾರು ಜನಿಸಿದಿರಿ, ನಿಮಗೆ ಏನೇನು ಒಳ್ಳೇದಾಗುತ್ತೆ, ಏನು ಪರಿಹಾರವನ್ನು ನೀವು ಮಾಡ್ಕೋಬೇಕು ಅನ್ನೋದನ್ನ ನಾನೀಗ ನಿಮಗೆಲ್ಲ ತಿಳಿಸ್ತೀನಿ. ಯಾರ್ಯಾರು ಈ ಸಂಖ್ಯೆ 1ರಲ್ಲಿ ನೀವು ಜನಿಸಿದಿರಿ, 1, 10, 19, 28 ಜನಿಸಿದಿರಿ, ಈ ವರ್ಷ ನೀವು ಉತ್ಸಾಹ ಹೆಚ್ಚಾಗುತ್ತೆ. ಕಳೆದುಕೊಂಡಿರುವಂಥವರಿಗೆ ಅಧಿಕಾರ ಪ್ರಾಪ್ತಿಯಾಗುತ್ತೆ. ಜಾತಕದಲ್ಲೂ ಕೂಡ ಸೂರ್ಯ ಚೆನ್ನಾಗಿರಬೇಕು.
ದಶಾಭುಕ್ತಿ ಇರಬೇಕು. ನಿಮಗೆ ಈ ವರ್ಷ ನೀವೆಷ್ಟು ಗುರು ಹಿರಿಯರನ್ನ ದೇವತೆಗಳನ್ನ ಪ್ರಾರ್ಥನೆ ಮಾಡ್ತೀರಿ ಶ್ರದ್ಧಾ ಭಕ್ತಿಯಿಂದ, ನಿಮಗೆ ಅಷ್ಟು ಈ ವರ್ಷ ಫಲಪ್ರಾಪ್ತಿಯಾಗುತ್ತೆ. ನೀವು ದೇವ್ರಿಗೆ ಹೋಗಿ ಪ್ರಾರ್ಥನೆ ಮಾಡಿದ ತಕ್ಷಣ ಫಲ, ಬಲಗಡೆ ಹೂವು ಕೊಡ್ತು ದೇವಸ್ಥಾನಕ್ಕೆ ಹೋದೆ ಅನ್ನೋಂತಹ ಭಾವನೆ ಹೇಗೆ ಬರುತ್ತೋ, ಈ ವರ್ಷ ಸೂರ್ಯ ಮತ್ತು ನೀವು ಜನ್ಮ ಸಂಖ್ಯೆ ಸೂರ್ಯ ಒಂದೇ ಅಲೈನ್ಮೆಂಟ್ ಅಲ್ಲಿ ಈಗ ನೀವು ಸೆಟ್ ಆಗ್ತಾ ಇರೋದ್ರಿಂದ ನಿಮಗೆ ದೊಡ್ಡ ರಾಜಕಾರಣಿ ಆಗ್ಬೇಕು ಅಂತ ಕೆಲವ್ರಿಗೆ ಆಸೆ ಇರುತ್ತೆ, ರಾಜಕೀಯದಲ್ಲಿ ಬೆಳಿಬೇಕು ಅಂತ ಆಸೆ ಇರುತ್ತೆ. ಅದೆಲ್ಲ ಈ ವರ್ಷ ಈಡೇರುವಂತಹ ಸಾಧ್ಯತೆ ಇದೆ. ರಾಜ್ಯಾಂಗ ಭಾರ ನಡೆಸುವಂಥದ್ದು, ಉತ್ತಮ ಅಧಿಕಾರದ ಜೊತೆಯಲ್ಲಿ ಅಧಿಕಾರನೂ ಇರಬೇಕು. IAS ಆಫೀಸರ್, ನಾನು IPS ಆಫೀಸರ್, ನಾನು KS ಆಫೀಸರ್, ಇವೆಲ್ಲ ಅಂತೀವಲ್ಲ, ಎಲ್ಲ ಗ್ರೇಡ್ 1 ಆಫೀಸರ್ಸ್. ಅಧಿಕಾರ ಇಲ್ಲ ಅಂದ್ರೆ ಏನು ಪ್ರಯೋಜನ ಅಲ್ವಾ? ಕೆಲವ್ರು ಏನಾಗಿರ್ತಾರೆ, ದೊಡ್ಡ ದೊಡ್ಡ ಆಫೀಸರ್ಸ್ ಆಗಿರ್ತಾರೆ, ಎಲ್ಲೋ ಮೇನ್ ಹೆಡ್ ಆಫೀಸಲ್ಲಿ ಸುಮ್ಮನೆ ಒಂದು ಕ್ಲಾರ್ಕ್ ತರ ಕೆಲಸ ಮಾಡ್ತಿರ್ತಾರೆ. ಅವಾಗ ಅಧಿಕಾರ ಅನುಭವಿಸ್ದಂಗಾಗುತ್ತಾ? ಅದಕ್ಕೆ ಜಾತಕದಲ್ಲಿ ದೋಷ ಇರುತ್ತೆ. ಈಗ ಸೂರ್ಯ ಅಲೈನ್ಮೆಂಟ್ ಆಗ್ತಿರೋದ್ರಿಂದ ಇದನ್ನ ನೀವು ಸದುಪಯೋಗ ಮಾಡ್ಕೊಳ್ಳಿ, ನಿಮಗೆ ಮತ್ತೆ ಅಧಿಕಾರ ಪ್ರಾಪ್ತಿಯಾಗುತ್ತೆ. ಬರೀ ಪೊಲಿಟಿಷಿಯನ್ಸ್ ಒಂದೇ ಅಲ್ಲ, ಸರ್ಕಾರದಲ್ಲಿ ಕೆಲಸ ಮಾಡೋರ್ಗೂ ಕೂಡ ಅಧಿಕಾರ ಅನ್ನೋದು ಪ್ರಾಪ್ತಿಯಾಗುತ್ತೆ. ಕೆಲವರು ದೇಶದ ನಾಯಕರಾಗ್ಬಿಡ್ತಾರೆ. ಕೆಲವರು ಮಕ್ಕಳು ಹುಟ್ಟಿರ್ತಾರೆ, ಬೆಳೀತಾ ಇರ್ತಾರೆ, ಗೊತ್ತಿರುತ್ತಾ ರಾಜಕಾರಣದಲ್ಲಿ ನಾವು ಇಷ್ಟೊಂದು ಬೆಳಿತೀವಿ ಅಂತ? ಗೊತ್ತಿರಲ್ಲ. ಆ ರಾಜಕಾರಣದಲ್ಲಿ ನೋಡಿ, ಇವತ್ತು ಸಿದ್ದರಾಮಯ್ಯನವ್ರಿಗೆ ಗೊತ್ತಿತ್ತಾ ಚಿಕ್ಕ ವಯಸ್ಸಲ್ಲಿ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಂತ? ನರೇಂದ್ರ ಮೋದಿಜಿ ಭಾರತ ದೇಶದ ಪ್ರಧಾನಮಂತ್ರಿ, ಅವ್ರಿಗೆ ಗೊತ್ತಿತ್ತಾ? ಅಡ್ವಾಣಿ ಅವರೆಲ್ಲ ಇದ್ದಾಗ ಅವ್ರ ಜೊತೆಗೆ ಓಡಾಡ್ಕೊಂಡು ಪಾರ್ಟಿಗೋಸ್ಕರ ಓಡಾಡ್ತಿತ್ತು ಅಂತವ್ರು. ನೋಡಿ ಅವ್ರ ಅದೃಷ್ಟ ಹೇಗೆ ಬದಲಾವಣೆ ಆಯಿತು. ಹಾಗೆ ಅಲೈನ್ಮೆಂಟ್ ಆದಾಗ ನಿಮಗೆ ಅಧಿಕಾರ ಅನ್ನೋದು ಪ್ರಾಪ್ತಿಯಾಗುತ್ತೆ. ಅವ್ರ ಎಕ್ಸಾಂಪಲ್ ಯಾಕೆ ಹೇಳಿದೆ ಅಂದರೆ, ಅವರ ಜನ್ಮ ಸಂಖ್ಯೆ ಬೇರೆ ಆಗಿರ್ಬೋದು, ಆದರೆ ಆ ಅಲೈನ್ಮೆಂಟ್, ಆ ಶಕ್ತಿ, ಒಂದು ಅಧಿಕಾರ ಕೊಡುವಂಥವನು ಸೂರ್ಯ. ಈ ವರ್ಷ ನೀವು ಬಹಳ ಮುನ್ನುಗ್ಗುವಂತಹ ಸ್ವಭಾವ ನೀವು ಬೆಳೆಸ್ಕೊಂಡ್ರೆ ಮುನ್ನುಗ್ತೀರಾ, ಸಕ್ಸಸ್ ಕೂಡ ಆಗ್ತೀರಾ. ಸ್ವಲ್ಪ ಸೂರ್ಯನ ಪ್ರಭಾವ ಜಾಸ್ತಿ ಆಗೋದ್ರಿಂದ ತುಂಬಾ ಕ್ರೂರವಾಗಿ ವರ್ತಿಸಬಾರ್ದು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಈ ವರ್ಷ ದುಡುಕಿನ ಸ್ವಭಾವ ಬೇಡ ಅಂತ ನಾನು ನಿಮಗೆ ಈ ವರ್ಷ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಂದು ವಿಷಯದಲ್ಲಿ ಅಸಮಾಧಾನ ಆಗ್ಬೋದು, ಮಕ್ಕಳಾಗ್ತಾ ಇಲ್ಲ ಅಂತ ತುಂಬಾ ಪ್ರಯತ್ನ ಮಾಡುವಂತವ್ರಿಗೆ ಮಕ್ಕಳಾಗುವ ಸಾಧ್ಯತೆ, ನಿಧಾನವಾಗಾದರೂ ಕೂಡ ಈ ವರ್ಷ ಅಭಿವೃದ್ಧಿ ಆಗ್ತೀರಾ. ಪ್ರಯತ್ನ ಒಂದ್ಸಲ ಅಥವಾ 2 ಸಲ ಪ್ರಯತ್ನ ಮಾಡ್ಬಿಟ್ರೆ ಸಾಕು, ಸಕ್ಸಸ್ ಆಗ್ಬಿಡ್ತೀರಾ. ಕೆಲವೆಲ್ಲ UPSC ಎಕ್ಸಾಮ್ಸ್ಗೆ ತುಂಬಾ ಪ್ರಯತ್ನ ಮಾಡ್ತಾರೆ, ಆಮೇಲೆ ಕೊನೆಗೆ ಸಕ್ಸಸ್ ಆಗ್ತಾರೆ. ನಿಮಗೆ ಬೇಗ ಸಕ್ಸಸ್ ಆಗುವಂತಹ ಯೋಗ ಈ ವರ್ಷ ಉಂಟಾಗುತ್ತೆ. ನಿಮ್ಮ ಮುಖದಲ್ಲಿ ಒಂದು ಕಳೆ, ನಿಮ್ಮ ಅಪಿಯರೆನ್ಸ್ ಅಂತೀವಲ್ಲ, ಆ ಬ್ರೈಟ್ನೆಸ್ ಅನ್ನೋದು ಸೂರ್ಯನ ಪ್ರಭಾವದ ಒಂದು ಬ್ರೈಟ್ನೆಸ್. ಒಂದು ರಾಜಕಾರಣಿಗಳು ನೋಡಿ ಬ್ರೈಟ್ನೆಸ್ ಹೇಗಿರುತ್ತೆ, ಆ ಮುಖದಲ್ಲಿ ಒಂದು ಕಳೆ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಆರೋಗ್ಯಂ ಪ್ರದಾತನೋ ದಿನಕರಹ ಅಂತೀವಿ. ಸೂರ್ಯನನ್ನ ಯಾರು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೋ ಅಂಥವ್ರಿಗೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ನಿಮ್ಮ ಶರೀರದಲ್ಲಿ ಒಂದು ಕಾಂತಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ನೀವು ಎಷ್ಟೆಷ್ಟು ನಿಮ್ಮ ತಂದೆಯ ಸಮಾನರು ಯಾರೇ ಆಗಿರಲಿ ಅಂಥವ್ರಿಗೆ ಗೌರವಗಳನ್ನು ಕೊಡ್ತಾ ಹೋದ್ರೆ ಒಳ್ಳೇದಾಗ್ತಾ ಹೋಗುತ್ತೆ. ನಿಮಗೆ ಯಾರದೇ ಒಬ್ಬ ಸಹಾಯ ಬೇಕು, ಗೌರ್ಮೆಂಟ್ ಆಫೀಸರ್ಸ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ಪ್ರೆಸಿಡೆಂಟ್ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಅವರೆಲ್ಲರ ಸಹಾಯ ಕೂಡ ಈ ವರ್ಷ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ. ನಿಮ್ಮ ಬ್ರೈಟ್ನೆಸ್, ನೇಮ್ ಅಂಡ್ ಫೇಮ್, ಹೆಸರುವಾಸಿ ಆಗ್ಬೇಕಲ್ಲ, ಜನಪ್ರಿಯತೆಯನ್ನ ಹೊಂದಬೇಕಲ್ಲ, ಅದೆಲ್ಲ ಈ ವರ್ಷ ನಿಮಗೆ ಪ್ರಾಪ್ತಿಯನ್ನ ಸೂರ್ಯ ಮಾಡಿಸ್ತಾನೆ. ಈ ಸಂಖ್ಯೆಯಲ್ಲಿ ಜನಿಸಿದಂಥವ್ರು ತುಂಬಾ ಜನ ಇದ್ದಾರೆ. ಅಂಥದ್ರಲ್ಲಿ ನೀವು ಕೂಡ ಒಂದು. ಶ್ರೀಮತಿ ಇಂದಿರಾ ಗಾಂಧಿ ಕೂಡ ಹುಟ್ಟಿರೋದು 19ನೇ ತಾರೀಕು ನವೆಂಬರ್, ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಅಮೆರಿಕಾದ ಪ್ರೆಸಿಡೆಂಟ್ ಇಬ್ರು, ಸಾರ್ ಗಾರ್ಫೀಲ್ಡ್ ಆಮೇಲೆ ಸರ್ ವಿಲ್ಸನ್, ಇವರೆಲ್ಲನೂ ಕೂಡ 28ನೇ ಡಿಸೆಂಬರು
ಸರ್ ವಿಲ್ಸನ್ ಅನ್ನೋಂತಹ US ಪ್ರೆಸಿಡೆಂಟ್ ಹುಟ್ಟಿರುವಂಥದ್ದು. ಚಂದ್ರಶೇಖರ್ ಆಜಾದ್ 28ನೇ ತಾರೀಕು ಫೆಬ್ರವರಿ. ನೋಡಿ, 1ನೇ ತಾರೀಕಲ್ಲಿ ಜನಿಸಿದಂಥವ್ರಿಗೆ ಹುಟ್ಟಿರೋರು ಅಧಿಕಾರವನ್ನ ಪಡಿತೀರಾ. ಕೆಲವರಿಗೆ ಮುಖ್ಯಮಂತ್ರಿ ಆಗ್ತೀನಾ ಅಥವಾ ಮುಖ್ಯಮಂತ್ರಿಯ ಜೊತೆಗೆ ನಾನು ಯಾವುದಾದ್ರೂ ಒಂದು ಮಂತ್ರಿ ಪದವಿಯನ್ನ ಪಡಿತೀನಾ ಅನ್ನುವಂಥ ಆಸಕ್ತಿ ಇರುತ್ತೆ ಅಂತವರು ಪ್ರಯತ್ನ ಪಟ್ರೆ ಮಂತ್ರಿ ಸ್ಥಾನ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ಇಲಾಖೆಗಾದರೂ ಮುಖ್ಯಾಧಿಕಾರಿ, ಕೆಲವರು ಗ್ರಾಮಾಧಿಕಾರಿ, ಜಿಲ್ಲಾಧಿಕಾರಿ, ಎಲ್ಲರೂ IAS ಆಗಿರೋಲ್ಲ, ಜಿಲ್ಲಾಧಿಕಾರಿ ಆಗಿರಲ್ಲ, ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಹೆಡ್ ಆಗಿರ್ತಾರೆ. ಜಿಲ್ಲಾಧಿಕಾರಿಗಳಾಗುವಂಥದ್ದು. ಸ್ವಲ್ಪ ಹೃದಯದ ಒತ್ತಡ ಯಾರಿಗೆ ಜಾಸ್ತಿ ಇದೆಯೋ ಸ್ವಲ್ಪ ಎಚ್ಚರವನ್ನ ವಹಿಸಿ. ಕಣ್ಣಿನ ಬಾಧೆ ತೊಂದರೆಗಳಿರುವಂಥವ್ರು ಸ್ವಲ್ಪ ಪ್ರತಿದಿನ ಬೆಳಿಗ್ಗೆ ಎದ್ದು ಸೂರ್ಯನಿಗೆ ಜಲ ಅಂದ್ರೆ ಅರ್ಘ್ಯವನ್ನ ಕೊಡೋದನ್ನ ಮರಿಬೇಡಿ. ಅವಾಗ ಇನ್ನೂ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಅತ್ಯಂತ ಕಡು ಬಡವರಿಗೆ ಗೋಧಿ ದಾನ, ತೆಂಗಿನಕಾಯಿಯನ್ನ ದೇವಸ್ಥಾನಗಳಿಗೆ ದಾನವನ್ನ ಮಾಡೋದು, ದೇವಸ್ಥಾನಗಳಿಗೆ ಕೊಡೋದು. ದೇವರಿಗೆ ನಾವು ದಾನ ಮಾಡೋಕ್ಕಾಗಲ್ಲ, ದೇವಸ್ಥಾನಗಳು ಕೊಡೋದು ಅಂದ್ರೆ ದೇವ್ರಿಗೆ ಕೊಡೋದು. ಅದಕ್ಕೆ ತೆಂಗಿನಕಾಯಿಗಳನ್ನ ದೇವರಿಗೆ ಕೊಡಿ, ಅವಾಗ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಶಿವಾಲಯ ಮಂದಿರಗಳಲ್ಲಿ ನೀವು ದಾನವನ್ನ ಮಾಡ್ಬೋದು. ಅವಿವಾಹಿತರಿಗೆ ಒಳ್ಳೆ ಅಧಿಕಾರದಲ್ಲಿರುವಂತಹ ವಧು ವರನಿಗೆ ಪ್ರಾಪ್ತಿಯಾಗುವಂಥದ್ದು, ಅಥವಾ ನೀವು ವಧು ಆಗಿದ್ದರೆ, ಸ್ತ್ರೀ ಜಾತಕರಾಗಿದ್ದರೆ ಒಳ್ಳೆ ಅಧಿಕಾರದಲ್ಲಿರುವಂತಹ ವರ ಈ ವರ್ಷ ನಿಮಗೆ ಪ್ರಾಪ್ತಿಯಾಗುವಂತಹ ಯೋಗ ಉಂಟಾಗ್ತಾ ಇದೆ. ಇನ್ನು ಪ್ರಿಯ ವೀಕ್ಷಕರೇ, ವರ್ಷ ಭವಿಷ್ಯ ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮಗೆ ತಿಳಿಸಿದ್ದೀನಿ. ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಗೆ ಭೇಟಿ ಮಾಡ್ತೀನಿ. ನಮಸ್ಕಾರ.